ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಬಾಹ್ಯಾಕಾಶದಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಲು ಇಸ್ರೋ ಸಜ್ಜಾಗಿದೆ. ಚಂದ್ರಯಾನ 3 ಆಯಿತು, ಆದಿತ್ಯ L1 ಆಯಿತು. ಇದೀಗ ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದ ಮತ್ತೊಂದು ದೊಡ್ಡ ಮೈಲಿಗಲ್ಲು ಸಾಧಿಸಲು ಹೆಜ್ಜೆ ಇಟ್ಟಿದೆ. ಅದೇ ಮಿಷನ್ ಗಗನಯಾನ್. ಗಗನಯಾನ್ ಯೋಜನೆ ಮೂಲಕ ಮಾನವ ಸಹಿತ ಬಾಹ್ಯಾಕಾಶ ಸಂಶೋಧನೆಗೆ ಇಸ್ರೋ ಮುಂದಾಗಿದೆ. ಭಾರತದ 3 ಬಾಹ್ಯಾಕಾಶಕ್ಕೆ ಹೋಗಲಿದ್ದಾರೆ. ಇಸ್ರೋದ ಈ ಮಹತ್ವಾಕಾಂಕ್ಷೆ ಯೋಜನೆಯತ್ತ ಎಲ್ಲರ ಕಣ್ಣು ನೆಟ್ಟಿದೆ. ಇವತ್ತು ಬಾಹ್ಯಾಕಾಶಕ್ಕೆ ಹಾರಲಿರುವ ಭಾರತೀಯ ಗಗನಯಾತ್ರಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಪರಿಚಯಿಸಿದ್ದಾರೆ. ತಿರುವನಂತಪುರಂನ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಈ ವೇಳೆ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಾನವ ಸಹಿತ ಗಗನಯಾನ ಯೋಜನೆಯ ಕ್ಯಾಪ್ಸುಲ್ ಮಾಡ್ಯೂಲ್ ಅನ್ನು ವೀಕ್ಷಿಸಿದ್ರು. ಬಳಿಕ ಬಾಹ್ಯಾಕಾಶ ಪಯಣಕ್ಕೆ ಆಯ್ಕೆಯಾದ 4 ಹೆಸರನ್ನ ಪ್ರಧಾನಿ ಮೋದಿ ಪ್ರಕಟಿಸಿದ್ರು. ಆ 4 ಗಗನಯಾನಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ, ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಕೇರಳ ಮೂಲದವರು. 1998 ಡಿಸೆಂಬರ್ 19ರಂದು IIFನ ಫೈಟರ್ ಸ್ಟ್ರೀಮ್ನಲ್ಲಿ ನಿಯೋಜನೆಗೊಂಡಿದ್ದಾರೆ. ಸುಮಾರು 3000 ಗಂಟೆ ವಿಮಾನ ಹಾರಾಟದ ಅನುಭವ ಹೊಂದಿರುವ ಟೆಸ್ಟ್ ಪೈಲಟ್ ಆಗಿದ್ದಾರೆ. ಏನು ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಚೆನ್ನೈ ಮೂಲದವರಾಗಿದ್ದು ವಿಮಾನ ಹಾರಾಟದ ತರಬೇತುದಾರರಾಗಿದ್ದಾರೆ. ಸುಮಾರು 2900 ಗಂಟೆಗಳ ಕಾಲ ವಿಮಾನ ಹಾರಾಟ ಅನುಭವ ಹೊಂದಿರುವ ಟೆಸ್ಟ್ ಪೈಲಟ್ ಇವರು. ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಪ್ರಯಾಗ್ರಾಜ್ ಮೂಲದವರು. ಇವರು 2004ರಲ್ಲಿ IIFಗೆ ಸೇರ್ಪಡೆಯಾಗಿದ್ದಾರೆ. ವಿವಿಧ ಯುದ್ಧ ವಿಮಾನಗಳ ಹಾರಾಟ ನಡೆಸಿರುವ ಇವರು 2000 ಗಂಟೆಗಳ ವಿಮಾನ ಹಾರಾಟ ಅನುಭವ ಹೊಂದಿದ್ದಾರೆ. ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಉತ್ತರ ಪ್ರದೇಶದವರು. 2006ರಲ್ಲಿ IIFನ ಸ್ಟ್ರೀಮ್ನಲ್ಲಿ ನಿಯೋಜನೆಗೊಂಡಿದ್ದಾರೆ. ಸುಮಾರು 2000 ಗಂಟೆಗಳ ವಿಮಾನ ಹಾರಾಟ ಅನುಭವ ಹೊಂದಿದ್ದಾರೆ. ಈ 4 ಪ್ರಧಾನಿ ಮೋದಿ ಗಗನಯಾನ ರೆಕ್ಕೆಯ ಬ್ಯಾಡ್ಜ್ ನೀಡಿದ್ರು. ಬಳಿಕ ಮಾತನಾಡಿದ ಮೋದಿ ಇಸ್ರೋ ವಿಜ್ಞಾನಿಗಳ ಸಾಧನೆಯನ್ನ ಬಣ್ಣಿಸಿದ್ರು. ಭಾರತದ ಪ್ರಥಮ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಇದು. ಇಸ್ರೋ ಇದನ್ನ 2024-25ರ ನಡುವೆ ಉಡಾವಣೆ ಮಾಡುವ ಗುರಿ ಹೊಂದಿದೆ. 3 ಜನ ಭಾರತೀಯ ವಾಹನದಲ್ಲಿ ಬಾಹ್ಯಾಕಾಶಕ್ಕೆ ಹೋಗಲಿದ್ದಾರೆ. 400 ಕಿಲೋಮೀಟರ್ ಎತ್ತರದಲ್ಲಿ 3 ದಿನಗಳ ಕಾಲ ಅಧ್ಯಯನ ನಡೆಸಲಿದ್ದಾರೆ. ಅಧ್ಯಯನದ ಬಳಿಕ ಸಮುದ್ರದಲ್ಲಿ ಇಳಿಯುವ ಮೂಲಕ ವಾಪಸ್ ಆಗಲಿದ್ದಾರೆ. 4 ಪೈಲಟ್ಗಳಿಗೆ ರಷ್ಯಾದಲ್ಲಿ ತರಬೇತಿ ನೀಡಲಾಗಿದೆ. 2021ರಲ್ಲೇ 4 ಗಗನಯಾನಿಗಳ ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಭಾರತದಲ್ಲಿನ ವಿವಿಧ ತರಬೇತಿ ಕಾರ್ಯಕ್ರಮಗಳಲ್ಲಿ 4 ಭಾಗಿಯಾಗಿದ್ದಾರೆ. ಸದ್ಯ 4 ಪೈಲಟ್ಗಳು ಇಸ್ರೋದ ಕೇಂದ್ರವೊಂದರಲ್ಲಿದ್ದಾರೆ. 4 ಪೈಕಿ ಓರ್ವ ಪೈಲಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಲಿದ್ದಾರೆ. ಹೀಗಾಗಿ ಇಸ್ರೋ ಅಮೆರಿಕದ ನಾಸಾ ನಡುವೆ ಈ ಹಿಂದೆಯೇ ಒಪ್ಪಂದಕ್ಕೆ ಸಹಿಯಾಗಿದೆ. ಇಸ್ರೋ ವಿಜ್ಞಾನಿಗಳ ಶ್ರಮದಿಂದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ರಾಕೆಟ್ ವೇಗದಲ್ಲಿ ಬೆಳೀತಿದೆ. ಚಂದ್ರಯಾನ 3ರ ಮೂಲಕ ಇಡೀ ವಿಶ್ವವನ್ನೇ ಭಾರತ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಇದೀಗ ಮಾನವ ಸಹಿತ ಗಗನಯಾನಕ್ಕೆ ಸಿದ್ಧವಾಗ್ತಿದ್ದು ಎಲ್ಲವೂ ಅಂದುಕೊಂಡಂತೆ ನಡೆಯಲಿ ಅನ್ನೋದೇ ದೇಶವಾಸಿಗಳ ಪ್ರಾರ್ಥನೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.